ಯಾವಾಗ ಗೇಟ್ ಮುರಿದು ಬೀಳುತ್ತೋ ಅನ್ನುವ ಭಯ ಇದೆ. ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ ಆ ಭಾಗದ ಜನ. ಟಿಬಿ ಡ್ಯಾಂ ಪಕ್ಕದ ರೈತರಂತೂ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಉಳಿದ ಆ ಗೇಟ್ಗಳೆಲ್ಲವೂ ಕೂಡ ಅವು ಕುಸಿಯುವಂತಹ ಭೀತಿ ಇರೋದ್ರಿಂದಾಗಿ ಒಂದು ವೇಳೆ ಹಂಗಾಯ್ತು ಅಂತ ಹೇಳಿ ಆದ್ರೆ ಅಲ್ಲಿದ್ದಂತ ಮನೆ ಮಠಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ. ಹೀಗಾಗಿ ಈಗ ಅಲ್ಲಿನ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅಲ್ಲಿನ ಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ 80% ನೀರು ಸಂಗ್ರಹ ಆಗಿದೆ. ಆ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದ ಹಲವು ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ ನದಿಗೆ ನೀರನ್ನ ಹರಿಸಲಾಗ್ತಿದೆ. ನಾನಿದ್ದೀನಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀನಿ. ಗಮನಿಸಬಹುದು ನೀವು ದೃಶ್ಯಗಳಲ್ಲಿ ಏನು 13, 14, 15, 16 ಮತ್ತು 17 ಅದರ ಜೊತೆಗೆ ಏನು 21 ಮತ್ತು 22ನೇ ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತಿದೆ. ಏನು 10-15ಕ್ಕೂ ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಇಲ್ಲಿ ಗಮನಿಸಬಹುದು 19ನೇ ಕ್ರಸ್ಟ್ ಗೇಟ್ ಏನು ಕಿತ್ತೋದಂತ ಪ್ರಕರಣ ಏನಿದೆ, ಆ 19ನೇ ಕ್ರಸ್ಟ್ ಗೇಟ್ಗೆ ಸದ್ಯ ತಾತ್ಕಾಲಿಕವಾಗಿ ಸ್ಟಾಪ್ ಲಾಗ್ ಅನ್ನ ಅಳವಡಿಸಲಾಗಿದೆ. ಆದ್ರೆ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ಇದೇ ಬೇಸಿಗೆಯಲ್ಲಿ ಮಾಡ್ತೇವೆ ಅಂತಕ್ಕಂತಹ ಮಾತನ್ನ ಕೊಟ್ಟು ರಾಜ್ಯ ಸರ್ಕಾರ ಮೈಮರೆತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯನಗರ ಜಿಲ್ಲೆಯ ರೈತರು ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಗಮನಿಸಬಹುದು. 19ನೇ ಕ್ರಸ್ಟ್ ಗೇಟ್ ಮತ್ತು ಅದರ ಆಜುಬಾಜು ಆ 2 ಗೇಟ್ಗಳನ್ನ ಓಪನ್ ಮಾಡದೆ ಅದರ ಬಾಜುವಿನ ಗೇಟ್ಗಳನ್ನ 20, 21 ಮತ್ತು 22 ಅದರ ಜೊತೆಗೆ 14, 15, 16, 17 ಈ ಎಷ್ಟು ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಮುಂಚೆನೆ ಕಾಲುವೆಗಳಿಗೆ ನೀರನ್ನ ಬಿಟ್ಟಿದ್ರೆ ವ್ಯರ್ಥವಾಗಿ ನದಿಗೆ ಹರಿತಕ್ಕಂಥದ್ದು ತಪ್ಪಿತ್ತು ಅಂತಕ್ಕಂತಹ ಮಾತನ್ನ ಈ ಭಾಗದ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಏನೋ 50 TMC 40 TMC ನೀರು ಬಂತು, ಆ ಸಮಯದಲ್ಲೇ ಕಾಲುವೆಗಳಿಗೆ ನೀರನ್ನು ಹರಿಸಿದ್ರೆ ಕನಿಷ್ಠ ರೈತರ ಬದುಕು ಹಸನಾಗ್ತಿತ್ತು, ರೈತರ ಬೆಳೆಗಳಿಗೆ ಉಳಿತಿದ್ದು ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಬೋರ್ಡ್ ನೀರನ್ನ ಅನಾಯಾಸವಾಗಿ ವ್ಯರ್ಥ ಮಾಡಿದೆ ಅಂತಕ್ಕಂತಹ ಒಂದು ಆಕ್ರೋಶ ಈ ಭಾಗದ ಜಿಲ್ಲೆಯ ರೈತರದಾಗಿರ್ತಕ್ಕಂಥದ್ದು. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ಏನು ಆಂಧ್ರದ ಕಡಪ ಮತ್ತು ಕರ್ನೂಲು, ಮೆಹಬೂಬ್ ನಗರದ ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆಯ ರೈತರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಬೆಳತಕ್ಕಂತಹ ಬೆಳೆಗಳ ರೈತರು ಇವತ್ತು ಇದೇ ನೀರನ್ನ ಅವಲಂಬನೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ತುಂಗಭದ್ರಾ ಬೋರ್ಡ್ ಮತ್ತು ಸಂಬಂಧಪಟ್ಟಂತಹ ಸರ್ಕಾರಗಳಿಗೆ ಒಂದು ಜನ ರೈತರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಯಾವಾಗ ಗೇಟ್ ಮುರಿದು ಬೀಳುತ್ತೋ ಅನ್ನುವ ಭಯ ಇದೆ. ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ ಆ ಭಾಗದ ಜನ. ಟಿಬಿ ಡ್ಯಾಂ ಪಕ್ಕದ ರೈತರಂತೂ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೂ ಆಗ್ಬಹುದು. ಉಳಿದ ಆ ಗೇಟ್ಗಳೆಲ್ಲವೂ ಕೂಡ ಅವು ಕುಸಿಯುವಂತಹ ಭೀತಿ ಇರೋದ್ರಿಂದಾಗಿ ಒಂದು ವೇಳೆ ಹಂಗಾಯ್ತು ಅಂತ ಹೇಳಿ ಆದ್ರೆ ಅಲ್ಲಿದ್ದಂತ ಮನೆ ಮಠಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ. ಹೀಗಾಗಿ ಈಗ ಅಲ್ಲಿನ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅಲ್ಲಿನ ಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ 80% ನೀರು ಸಂಗ್ರಹ ಆಗಿದೆ. ಆ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದ ಹಲವು ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ ನದಿಗೆ ನೀರನ್ನ ಹರಿಸಲಾಗ್ತಿದೆ. ನಾನಿದ್ದೀನಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀನಿ. ಗಮನಿಸಬಹುದು ನೀವು ದೃಶ್ಯಗಳಲ್ಲಿ ಏನು 13, 14, 15, 16 ಮತ್ತು 17 ಅದರ ಜೊತೆಗೆ ಏನು 21 ಮತ್ತು 22ನೇ ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತಿದೆ. ಏನು 10-15ಕ್ಕೂ ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಇಲ್ಲಿ ಗಮನಿಸಬಹುದು 19ನೇ ಕ್ರಸ್ಟ್ ಗೇಟ್ ಏನು ಕಿತ್ತೋದಂತ ಪ್ರಕರಣ ಏನಿದೆ, ಆ 19ನೇ ಕ್ರಸ್ಟ್ ಗೇಟ್ಗೆ ಸದ್ಯ ತಾತ್ಕಾಲಿಕವಾಗಿ ಸ್ಟಾಪ್ ಲಾಗ್ ಅನ್ನ ಅಳವಡಿಸಲಾಗಿದೆ. ಆದ್ರೆ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ಇದೇ ಬೇಸಿಗೆಯಲ್ಲಿ ಮಾಡ್ತೇವೆ ಅಂತಕ್ಕಂತಹ ಮಾತನ್ನ ಕೊಟ್ಟು ರಾಜ್ಯ ಸರ್ಕಾರ ಮೈಮರೆತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯನಗರ ಜಿಲ್ಲೆಯ ರೈತರು ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಗಮನಿಸಬಹುದು. 19ನೇ ಕ್ರಸ್ಟ್ ಗೇಟ್ ಮತ್ತು ಅದರ ಆಜುಬಾಜು ಆ 2 ಗೇಟ್ಗಳನ್ನ ಓಪನ್ ಮಾಡದೆ ಅದರ ಬಾಜುವಿನ ಗೇಟ್ಗಳನ್ನ 20, 21 ಮತ್ತು 22 ಅದರ ಜೊತೆಗೆ 14, 15, 16, 17 ಈ ಎಷ್ಟು ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಮುಂಚೆನೆ ಕಾಲುವೆಗಳಿಗೆ ನೀರನ್ನ ಬಿಟ್ಟಿದ್ರೆ ವ್ಯರ್ಥವಾಗಿ
ವ್ಯರ್ಥವಾಗಿ ನದಿಗೆ ಹರಿತಕ್ಕಂಥದ್ದು ತಪ್ಪಿತ್ತು ಅಂತಕ್ಕಂತಹ ಮಾತನ್ನ ಈ ಭಾಗದ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಏನೋ 50 TMC 40 TMC ನೀರು ಬಂತು, ಆ ಸಮಯದಲ್ಲೇ ಕಾಲುವೆಗಳಿಗೆ ನೀರನ್ನು ಹರಿಸಿದ್ರೆ ಕನಿಷ್ಠ ರೈತರ ಬದುಕು ಹಸನಾಗ್ತಿತ್ತು, ರೈತರ ಬೆಳೆಗಳಿಗೆ ಉಳಿತಿದ್ದು ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಬೋರ್ಡ್ ನೀರನ್ನ ಅನಾಯಾಸವಾಗಿ ವ್ಯರ್ಥ ಮಾಡಿದೆ ಅಂತಕ್ಕಂತಹ ಒಂದು ಆಕ್ರೋಶ ಈ ಭಾಗದ ಜಿಲ್ಲೆಯ ರೈತರದಾಗಿರ್ತಕ್ಕಂಥದ್ದು. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ಏನು ಆಂಧ್ರದ ಕಡಪ ಮತ್ತು ಕರ್ನೂಲು, ಮೆಹಬೂಬ್ ನಗರದ ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆಯ ರೈತರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಬೆಳತಕ್ಕಂತಹ ಬೆಳೆಗಳ ರೈತರು ಇವತ್ತು ಇದೇ ನೀರನ್ನು ಅವಲಂಬನೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ತುಂಗಭದ್ರಾ ಬೋರ್ಡ್ ಮತ್ತು ಸಂಬಂಧಪಟ್ಟಂತಹ ಸರ್ಕಾರಗಳಿಗೆ ಒಂದು ಜನ ರೈತರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಯಾವಾಗ ಗೇಟ್ ಮುರಿದು ಬೀಳುತ್ತೋ ಅನ್ನುವ ಭಯ ಇದೆ. ಆತಂಕದಲ್ಲೇ ದಿನ ದೂಡ್ತಾ ಇದ್ದಾರೆ ಆ ಭಾಗದ ಜನ. ಟಿಬಿ ಡ್ಯಾಂ ಪಕ್ಕದ ರೈತರಂತೂ ಯಾವ ಕ್ಷಣದಲ್ಲಿ ಏನು ಬೇಕಾದ್ರೆ ಆಗ್ಬಹುದು. ಉಳಿದ ಆ ಗೇಟ್ಗಳೆಲ್ಲವೂ ಕೂಡ ಅವು ಕುಸಿಯುವಂತಹ ಭೀತಿ ಇರೋದ್ರಿಂದಾಗಿ ಒಂದು ವೇಳೆ ಹಂಗಾಯ್ತು ಅಂತ ಹೇಳಿ ಆದ್ರೆ ಅಲ್ಲಿದ್ದಂತ ಮನೆ ಮಠಗಳೆಲ್ಲ ಕೊಚ್ಕೊಂಡು ಹೋಗುತ್ತೆ. ಹೀಗಾಗಿ ಈಗ ಅಲ್ಲಿನ ರೈತರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಅಲ್ಲಿನ ಸ್ಥಿತಿ ಹೆಂಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಒಂದು ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದಾರೆ. ಬನ್ನಿ ನೋಡೋಣ. 3 ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ 80% ನೀರು ಸಂಗ್ರಹ ಆಗಿದೆ. ಆ ಹಿನ್ನೆಲೆಯಲ್ಲಿ ತುಂಗಭದ್ರಾ ಜಲಾಶಯದ ಹಲವು ಕ್ರಸ್ಟ್ ಗೇಟ್ಗಳ ಮೂಲಕ ಈಗಾಗಲೇ ನದಿಗೆ ನೀರನ್ನ ಹರಿಸಲಾಗ್ತಿದೆ. ನಾನಿದ್ದೀನಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ಗಳ ಮುಂಭಾಗದಲ್ಲಿದ್ದೀನಿ. ಗಮನಿಸಬಹುದು ನೀವು ದೃಶ್ಯಗಳಲ್ಲಿ. ಏನು 13, 14, 15, 16 ಮತ್ತು 17 ಅದರ ಜೊತೆಗೆ ಏನು 21 ಮತ್ತು 22ನೇ ಕ್ರಸ್ಟ್ ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತಿದೆ. ಏನು 10-15 ಸಾವಿರ ಕ್ಯೂಸೆಕ್ಸ್ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಇಲ್ಲಿ ಗಮನಿಸಬಹುದು 19ನೇ ಕ್ರಸ್ಟ್ ಗೇಟ್ ಏನು ಕಿತ್ತೋದಂತ ಪ್ರಕರಣ ಏನಿದೆ, ಆ 19ನೇ ಕ್ರಸ್ಟ್ ಗೇಟ್ಗೆ ಸದ್ಯ ತಾತ್ಕಾಲಿಕವಾಗಿ ಸ್ಟಾಪ್ ಲಾಗ್ ಅನ್ನ ಅಳವಡಿಸಲಾಗಿದೆ. ಆದ್ರೆ ಆ ಒಂದು ಕ್ರಸ್ಟ್ ಗೇಟ್ ಅನ್ನ ಇದೇ ಬೇಸಿಗೆಯಲ್ಲಿ ಮಾಡ್ತೀವಿ ಅಂತಕ್ಕಂತಹ ಮಾತನ್ನ ಕೊಟ್ಟು ರಾಜ್ಯ ಸರ್ಕಾರ ಮೈಮರೆತಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ವಿಜಯನಗರ ಜಿಲ್ಲೆಯ ರೈತರು ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಗಮನಿಸಬಹುದು. 19ನೇ ಕ್ರಸ್ಟ್ ಗೇಟ್ ಮತ್ತು ಅದರ ಆಜುಬಾಜು ಆ 2 ಗೇಟ್ಗಳನ್ನ ಓಪನ್ ಮಾಡದೆ ಅದರ ಬಾಜುವಿನ ಗೇಟ್ಗಳನ್ನ 20, 21 ಮತ್ತು 22 ಅದರ ಜೊತೆಗೆ 14, 15, 16, 17 ಈ ಎಷ್ಟು ಗೇಟ್ಗಳನ್ನ ಓಪನ್ ಮಾಡಿ ನದಿಗೆ ನೀರನ್ನ ಹರಿಸಲಾಗ್ತಾ ಇರ್ತಕ್ಕಂಥದ್ದು. ಒಂದು ವೇಳೆ ಮುಂಚೆನೆ ಕಾಲುವೆಗಳಿಗೆ ನೀರನ್ನ ಬಿಟ್ಟಿದ್ರೆ ವ್ಯರ್ಥವಾಗಿ ನದಿಗೆ ಹರಿತಕ್ಕಂಥದ್ದು ತಪ್ಪಿತ್ತು ಅಂತಕ್ಕಂತಹ ಮಾತನ್ನ ಈ ಭಾಗದ ರೈತರು ಹೇಳ್ತಾ ಇರ್ತಕ್ಕಂಥದ್ದು. ಏನೋ 50 TMC 40 TMC ನೀರು ಬಂತು, ಆ ಸಮಯದಲ್ಲೇ ಕಾಲುವೆಗಳಿಗೆ ನೀರನ್ನು ಹರಿಸಿದ್ರೆ ಕನಿಷ್ಠ ರೈತರ ಬದುಕು ಹಸನಾಗ್ತಿತ್ತು, ರೈತರ ಬೆಳೆಗಳಿಗೆ ಉಳಿತಿದ್ದು ಅಂತಕ್ಕಂತಹ ಮಾತುಗಳು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ತುಂಗಭದ್ರಾ ಬೋರ್ಡ್ ನೀರನ್ನ ಅನಾಯಾಸವಾಗಿ ವ್ಯರ್ಥ ಮಾಡಿದೆ ಅಂತಕ್ಕಂತಹ ಒಂದು ಆಕ್ರೋಶ ಈ ಭಾಗದ ಜಿಲ್ಲೆಯ ರೈತರದಾಗಿರ್ತಕ್ಕಂಥದ್ದು. ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಸೇರಿದಂತೆ ಏನು ಆಂಧ್ರದ ಕಡಪ ಮತ್ತು ಕರ್ನೂಲು, ಮೆಹಬೂಬ್ ನಗರದ ತೆಲಂಗಾಣದ ಮೆಹಬೂಬ್ ನಗರ ಜಿಲ್ಲೆಯ ರೈತರು ಲಕ್ಷಾಂತರ ಎಕರೆ ಪ್ರದೇಶದಲ್ಲಿ ಬೆಳತಕ್ಕಂತಹ ಬೆಳೆಗಳ ರೈತರು ಇವತ್ತು ಇದೇ ನೀರನ್ನು ಅವಲಂಬನೆ ಮಾಡಿರ್ತಕ್ಕಂಥದ್ದು. ನಿಜಕ್ಕೂ ಕೂಡ ತುಂಗಭದ್ರಾ ಬೋರ್ಡ್ ಮತ್ತು ಸಂಬಂಧಪಟ್ಟಂತಹ ಸರ್ಕಾರಗಳಿಗೆ ಒಂದು ಜನ ರೈತರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.